ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳದಲ್ಲೂ ಕೂಡ 7ನೇ ದಿನವಾದ ಇವತ್ತು ಕೂಡ ಅಸ್ಥಿಪಂಜರಕ್ಕಾಗಿ ಶೋಧ ನಡೆಸಲಾಯಿತು. ಬಂಗ್ಲಗುಡ್ಡ ಪಾಯಿಂಟ್ ನಂಬರ್ 11ರಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಸಲಾಯಿತು. ಹಾಗಾದ್ರೆ ಅಸ್ಥಿಪಂಜರ ರಹಸ್ಯ ಇವತ್ತಿನ ಅಪ್ಡೇಟ್ ಏನು, ಬನ್ನಿ ನೋಡೋಣ. 11ನೇ ಪಾಯಿಂಟ್ನಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ, ಕಳೆ ಬರ, ಯಾವುದೇ ಪಳೆಯುಳಿಕೆ ಸಿಕ್ಕಿಲ್ಲ ಅನ್ನೋ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಚುರುಕುಗೊಂಡಿದೆ. ನಿನ್ನೆ 11ನೇ ಪಾಯಿಂಟ್ ಅಗೆಯಲು ಹೋದಾಗ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಆ ಸಾಕ್ಷ್ಯವನ್ನ ನೋಡಿ SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. TV9ಗೆ ಧರ್ಮಸ್ಥಳ ಪ್ರಕರಣದ ರಣರೋಚಕ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಇದಕ್ಕೂ ಮುನ್ನ ಇಂದಿನ ಶೋಧ ಕಾರ್ಯ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. 7ನೇ ದಿನವಾದ ಇಂದು ಕೂಡ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿತ್ತು. ಬಂಗ್ಲಗುಡ್ಡ ಪಾಯಿಂಟ್ ನಂಬರ್ 11ರಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಸಲಾಯಿತು. 6 ಅಡಿಗಳವರೆಗೆ ಗುಂಡಿ ತೋಡಿ ಹುಡುಕಾಟ ನಡೆಸಲಾಯಿತು. ಆದರೆ ಕಳೆ ಬರ ಪತ್ತೆಯಾಗದ್ದಕ್ಕೆ 11ನೇ ಪಾಯಿಂಟ್ನಲ್ಲಿ ಶೋಧ ಮುಕ್ತಾಯಗೊಳಿಸಲಾಯಿತು. 11ನೇ ಪಾಯಿಂಟ್ನಲ್ಲಿ ಈಗ ಶೋಧ ಕಾರ್ಯ ಮುಕ್ತಾಯವಾಗಿರುವಂತದ್ದು. ಏನು ಇಷ್ಟವರೆಗೂ ಕೂಡ 2.5 ಗಂಟೆಗಳ ಸುದೀರ್ಘವಾದ ಈ ಒಂದು ಶೋಧ ಕಾರ್ಯ ಇಲ್ಲಿವರೆಗೂ ನಡೀತು. ಅದೀಗ ಮುಕ್ತಾಯ ಆಗಿದೆ. ಸದ್ಯಕ್ಕೆ ಆ ಒಂದು 11ನೇ ಪಾಯಿಂಟ್ನಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ, ಕಳೆ ಬರ, ಯಾವುದೇ ಪಳೆಯುಳಿಕೆ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಅಲ್ಲಿಂದ ಎಲ್ಲರೂ ಕೂಡ ತೆರಳಿದ್ದಾರೆ. ಈ ಒಂದು ಪಾಯಿಂಟ್ನಲ್ಲಿ 2.5 ಗಂಟೆಗಳ ಕಾಲ ಒಂದು ಏನು ಕಾರ್ಯಾಚರಣೆಯನ್ನ ಮಾಡಲಾಯಿತು. ಆ ಸಂದರ್ಭದಲ್ಲಿ ಏನು ಕೂಡ ಸಿಗ್ಲಿಲ್ಲ. 6 ಅಡಿ ಆಳದವರೆಗೂ ಕೂಡ ಅಗಲಾಯಿತು. ಮತ್ತೆ ಅಕ್ಕಪಕ್ಕದಲ್ಲಿ 5 ಅಡಿ ಅಗಲ ಅಗಿಬೇಕಾಗಿತ್ತು. ಆದರೆ ಒಂದು 7-8 ಅಡಿಗಳಷ್ಟು ಅಕ್ಕಪಕ್ಕ ಆಗಿದ್ರು ಕೂಡ ಯಾವುದೇ ರೀತಿ ಈಗ ಅಸ್ಥಿಪಂಜರ ಪತ್ತೆ ಆಗಿಲ್ಲ. 11ನೇ ಪಾಯಿಂಟ್ನಲ್ಲಿ ಏನೂ ಸಿಗದೇ ಇರೋದ್ರಿಂದ ಅನಾಮಿಕ ವ್ಯಕ್ತಿ ಗುರುತಿಸಿದ 12ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಲಾಯಿತು. ಆದರೆ 12ನೇ ಪಾಯಿಂಟ್ನಲ್ಲೂ ಏನೂ ಸಿಗದೇ ಇರೋದ್ರಿಂದ ಶೋಧ ಕಾರ್ಯ ಅಂತ್ಯ ಮಾಡಲಾಯಿತು. ನಿನ್ನೆಯೂ 11ನೇ ಪಾಯಿಂಟ್ನಲ್ಲಿ ಶೋಧಕ್ಕೆ ತೆರಳಿದ್ದಾಗ ಅನಾಮಿಕ ದೂರುದಾರ ಬೇರೆ ಜಾಗ ತೋರಿಸಿದ್ದ. ಇಲ್ಲಿ ಬೇಡ ಎಂದು 120 ಮೀಟರ್ ದೂರದಲ್ಲಿರುವ ಬೇರೊಂದು ಪಾಯಿಂಟ್ ಅನ್ನ ದೂರುದಾರ ತೋರಿಸಿದ್ದ. ಇದೇ ಹೊಸ ಪಾಯಿಂಟ್ನಲ್ಲಿ ಪುರುಷನ ಸಂಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿದೆ. ಈವರೆಗೆ 13 ಸ್ಥಳಗಳನ್ನು ಗುರುತಿಸಿರೋ ಅನಾಮಧೇಯ ವ್ಯಕ್ತಿಯ ನಡೆ ನೋಡಿ SIT ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಆದರೆ ಹೊಸ ಸ್ಥಳದ ಬಗ್ಗೆ SITಗೆ ದೂರುದಾರ ಮೊದಲೇ ತಿಳಿಸಿರಲಿಲ್ಲ. SITಗೆ ಮಾಹಿತಿ ಕೊಡದೆ ಏಕಾಏಕಿ ಹೊಸ ಸ್ಥಳದತ್ತ ಹೆಜ್ಜೆ ಹಾಕಿದ್ದ. AC ಮತ್ತು ಲಾಯರ್ ಸಮ್ಮುಖದಲ್ಲಿ ಹೊಸ ಜಾಗದಲ್ಲಿ ಶೋಧ ನಡೆದಿತ್ತು. ನೂತನ ಜಾಗದ ಮಾಹಿತಿಯನ್ನ AC ಕೂಡ SIT ಗಮನಕ್ಕೆ ತಂದಿರಲಿಲ್ಲ. ಹೀಗಾಗಿ AC ನಡೆ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹೊಸ ಜಾಗದಲ್ಲಿ ಪರಿಶೀಲನೆ ವೇಳೆ ಮರದ ಬುಡದಲ್ಲಿ ಪುರುಷನೊಬ್ಬನ ಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿದೆ. ಅದು ಕೂಡ 8 ರಿಂದ 9 ತಿಂಗಳ ಅಸ್ಥಿಪಂಜರ ಅನ್ನೋ ಮಾಹಿತಿ ಇದೆ. ಸೀರೆಯಲ್ಲಿ ಕುತ್ತಿಗೆಗೆ ಬಿಗಿದ ರೀತಿ ಅಸ್ಥಿಪಂಜರ ಸಿಕ್ಕಿದೆ. ಆದರೆ 1998, 2014ರಲ್ಲಿ ಶವ ಹೂತಿದ್ದೇನೆ ಅಂತ ದೂರುದಾರ ಹೇಳಿದ್ದಾನೆ. ಹೊಸ ಜಾಗದಲ್ಲಿ ಈ ಅಸ್ಥಿಪಂಜರದ ಬಗ್ಗೆ ದೂರುದಾರನಿಗೆ ಹೇಗೆ ಗೊತ್ತಾಯಿತು ಅನ್ನೋದೇ ನಿಗೂಢವಾಗಿದೆ. ಈಗ ಸಿಕ್ಕಿರೋ ಅಸ್ಥಿಪಂಜರ ಪ್ರಕರಣದ ದಿಕ್ಕು ಬದಲಿಸೋ ಸಾಧ್ಯತೆ ಇದೆ. ಬಂಗ್ಲಗುಡ್ಡದಲ್ಲಿ ಭೂಮಿಯ ಮೇಲ್ಮೈನಲ್ಲೇ ಅಸ್ಥಿಪಂಜರ ಪತ್ತೆಯಾಗಿತ್ತು. ಈ ಜಾಗವನ್ನ ಪಾಯಿಂಟ್ ನಂಬರ್ 14 ಅಂತ SIT ಗುರುತಿಸಿದೆ. ಅಸ್ಥಿಪಂಜರದ 140ಕ್ಕೂ ಅಧಿಕ ಮೂಳೆಗಳನ್ನ SIT ಸಂಗ್ರಹಿಸಿದೆ. ಮಣ್ಣಲ್ಲಿ ಹುದುಗಿ ಹೋಗಿದ್ದ ಪುರುಷನ ಬಟ್ಟೆ ಚೂರು ವಶಕ್ಕೆ ಪಡೆದಿದ್ದು, ಉಪ್ಪು ಹಾಕಿ ಸಂಗ್ರಹಿಸಿರೋ ಮೂಳೆ ಚೂರುಗಳನ್ನ ಮಣಿಪಾಲ್ನ KMC ಆಸ್ಪತ್ರೆ ಲ್ಯಾಬ್ಗೆ ರವಾನಿಸಲಾಗಿದೆ. ನಿನ್ನೆ ಕೂಡ ಉತ್ಖನನ ಸಂದರ್ಭದಲ್ಲಿ 114ಕ್ಕೂ ಅಧಿಕ ಮೂಳೆಗಳು ಪತ್ತೆಯಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಸದ್ಯ ನಾವು KMC ಮಣಿಪಾಲ ಪ್ರಯೋಗಾಲಯದ ಬಳಿ ಇದ್ದೇವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ಇದೇ ಒಂದು ಪ್ರಯೋಗಾಲಯಕ್ಕೆ ನಿನ್ನೆ ತಡರಾತ್ರಿ ಮೂಳೆಗಳು ರವಾನೆ ಆಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಸದ್ಯ ಈ ಒಂದು KMC ಪ್ರಯೋಗಾಲಯದಲ್ಲಿ ಇದರ ಪ್ರಾಥಮಿಕ ಪರೀಕ್ಷೆ ನಡೆಸಲಾಗುತ್ತೆ. ಅದರ ನಂತರ ಹೆಚ್ಚಿನ ಪರೀಕ್ಷೆಗಾಗಿ ಬೆಂಗಳೂರಿಗೆ ರವಾನೆ ಮಾಡುವ ಕೆಲಸಕ್ಕೆ ತಜ್ಞರ ತಂಡ ಮುಂದಾಗ್ತದೆ.
ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ವೇಳೆ ಗೊಂದಲ ಉಂಟಾಗಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಸಹಾಯಕ ಆಯುಕ್ತೆ ಮತ್ತು ಎಸ್ಐಟಿ ಮಧ್ಯೆ ಗೊಂದಲ ಸೃಷ್ಟಿಯಾಗಿರೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ನಿನ್ನೆ 11ನೇ ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆಯಬೇಕಿತ್ತು. ಆದರೆ ದೂರುದಾರ ತೋರಿಸಿದ್ದ ಹೊಸ ಪಾಯಿಂಟ್ನಲ್ಲಿ ಎಸಿ ಸ್ಟೆಲ್ಲಾ ವರ್ಗೀಸ್ ಮಹಜರಿಗೆ ಹೋಗಿದ್ರು. ಎಸಿ ಸ್ಟೆಲ್ಲಾ ವರ್ಗೀಸ್ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ವಿರೋಧಿಸಿದ್ದಾರೆ ಎನ್ನಲಾಗ್ತಿದೆ. ಧರ್ಮಸ್ಥಳ ಠಾಣೆಗೆ ಸೇರಿದ ಯುಡಿಆರ್ ಕೇಸ್ ಅಂತ ಎಸ್ಐಟಿ ಹೇಳಿದ್ದು ಆತ್ಮಹತ್ಯೆ ಮಾದರಿ ಅವಶೇಷ ಎಂದು ಶಂಕಿಸಿದೆ. ಸಮಾಧಿ ಅಗೆಯದೆ ಭೂಮಿಯ ಮೇಲೆ ಅಸ್ಥಿಪಂಜರ ಪತ್ತೆಯಾಗಿದೆ. ಯುಡಿಆರ್ ಕೇಸ್ ಅಂತ ಆದ್ರೆ ಕಾನೂನು ಪ್ರಕಾರ ಧರ್ಮಸ್ಥಳ ಪೊಲೀಸರು ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಸಾವಿನ ಕಾರಣ, ಮೃತನ ಗುರುತು ಪತ್ತೆ ಹಚ್ಚಬೇಕು. ಈ ವಿಚಾರದಲ್ಲಿ ಎಸ್ಐಟಿ ಸಹಾಯಕ ಆಯುಕ್ತರ ಮಧ್ಯೆ ಗೊಂದಲ ಮೂಡಿದೆ ಎನ್ನಲಾಗ್ತಿದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಸೂಚನೆಯಂತೆ ಭೂಮಿ ಮೇಲೆ ಸಿಕ್ಕಿರುವ ಅಸ್ಥಿಪಂಜರ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ. ಇತ್ತ ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಭೇಟಿ ನೀಡಿದ್ರು. ಧರ್ಮಸ್ಥಳ ಕೇಸ್ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಅಸ್ಥಿಪಂಜರ ಹಾಗೂ ಶವದ ಬಗ್ಗೆ ನಿನ್ನೆ ಧರ್ಮಸ್ಥಳದಲ್ಲಿ ನಡೆದಿರೋ ಬೆಳವಣಿಗೆ ಬಗ್ಗೆ ವಿವರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.